ಹಲೋ ಗಾಯ್ಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಕಲಿಯೋಕೆ ನಿಮಗೆ ಸಾಕಷ್ಟು ವಿಷಯಗಳಿದೆ. ಹಾಗೆ ನಾನು ಬಂದು ಹೇಳ್ತೀನಲ್ವಾ, ಅಪ್ ಡೌನ್ ಅಥವಾ ಸೈಡ್ ವೇಸ್ ಅಂತ, ಅದನ್ನೆಲ್ಲ ನಾನು ನೀಟಾಗಿ ಯಾವ ತರ ಒಂದು ಅನಾಲಿಸಿಸ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದೀನಿ. ದಯವಿಟ್ಟು ಫುಲ್ ನೋಡಿ. ಯಾರಿಗೆ ಒಂದು ಟ್ರೇಡಿಂಗ್ ಅಲ್ಲಿ ಕೆರಿಯರ್ ನ ಬಿಲ್ಡ್ ಮಾಡ್ಕೋಬೇಕು ಅಂತಿದ್ಯೋ ಅವರು ಮಿಸ್ ಮಾಡದೆ ನೋಡಿ, ಓಕೆನಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ನಾನು ಬಂದು ಕ್ಲಿಯರ್ ಆಗಿ ಹೇಳಿದ್ದೆ, ಈ ಒಂದು ಝೋನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಡೌನ್ ಸೈಡ್ ಏನಾದ್ರು ಬಂತು ಅಂದ್ರೆ ಅಪ್ ಟು ಈ ಝೋನ್, ಓಕೆ, ಇಲ್ಲೆಲ್ಲೂ ನಾನು ಟ್ರೇಡ್ ಮಾಡಲ್ಲ. ನನಗೆ ಡೌನ್ ಪುಟ್ ಸೈಡ್ ಹೋಗ್ಬೇಕು ಅಂದ್ರೆ ಈ ನನ್ನ ಗ್ರೀನ್ ಝೋನ್ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೋಬೇಕು ಅಂತಿದ್ದೆ. ಬಟ್ ಇವತ್ತು ಏನ್ ಮಾಡ್ತು ನೋಡಿ, ಈ ಒಂದು ಝೋನ್ ಅಲ್ಲೇನೆ ಹೋಲ್ಡ್ ಮಾಡಿ ಒಂದು ಮೇಲ್ಗಡೆ ಮೊಮೆಂಟಮ್ ಕೊಡ್ತು, ಅಲ್ಲಿಂದ ಒಂದು ಅಪ್ ಟು ಇಲ್ಲಿವರೆಗೂ ಬಂತು. ಇದನ್ನು ಕೂಡ ನಾನು ನನ್ನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಹೇಳಿದ್ದೆ, ಇಲ್ಲೇನಾದ್ರೂ ಹೋಲ್ಡ್ ಮಾಡಿ ಒಂದು ಮೊಮೆಂಟಮ್ ಕ್ಯಾಂಡಲ್ ಕೊಟ್ಟು ಮೇಲೆ ಹೋಗುವಂತ ಸೈನ್ ಸಿಕ್ಕಿದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಪೊಸಿಷನ್ ತಗೊಳ್ತೀನಿ ಅಂತ. ಪೊಸಿಷನ್ ನಾನು ತಗೊಂಡಿದ್ದೀನಿ. ಹಾಗೆ ಅದರದ್ದು ನಾನು ಲೈವ್ ವಿಡಿಯೋ ರೆಕಾರ್ಡ್ ಮಾಡಿ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಇದಕ್ಕಿಂತ ಮೊದಲು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ನೋಡಿ, ಇಲ್ಲಿ ನಾನು ಏನು ಹೇಳಿದ್ದೀನಿ ಅಂತ. ಸೊ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ, ಓಕೆನಾ? ಎರಡು ವಿಡಿಯೋನ ನೋಡಿ, ಓಕೆ? ಸೊ ಅದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಇದೇ ಒಂದು ಝೋನ್ ನ ಒಂದು ಸಪೋರ್ಟ್ ಆಗಿ ತಗೊಂಡು ನೋಡಿ, ಎಂಡ್ ಆಫ್ ದಿ ಡೇ ವರ್ಗುನು ಇದ್ರ ಮೇಲೆ ಇಲ್ಲಿ ಕ್ಲೋಸ್ ಕೊಡ್ತು ಅಲ್ವಾ? ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಅಂತ. ಈ ಒಂದು ಟೂಲ್ ನಮಗೆ ಮೇನ್ ಹಾರ್ಟ್ ಅಂತ ಅನ್ಬಹುದು ನಮ್ಮ ಒಂದು ಟ್ರೇಡಿಂಗ್ ಜರ್ನಿಗೆ. ಹಾಗೆ ನಮ್ಮ ಮೇನ್ ಬ್ರೇನ್ ಯಾವುದು? ನಮ್ಮ ಒಂದು ವೇವ್ ಅನಾಲಿಸಿಸ್, ಓಕೆ? ಡೈರೆಕ್ಷನ್ ನಮಗೆ ವೇವ್ ಅನಾಲಿಸಿಸ್ ಹೇಳುತ್ತೆ, ಯಾವ ತರ ಒಂದು ಪೊಸಿಷನ್ ತಗೊಳ್ಬೇಕು ಅಂತ ನಮ್ಮ ಈ ಒಂದು ಟೂಲ್ ಹೇಳುತ್ತೆ, ಓಕೆ? ಈಗ ನಾವು ನಮ್ಮ ಒಂದು ಬ್ಯಾಂಕ್ ನಿಫ್ಟಿ ಇವತ್ತು ಯಾವ ತರ ಮಾಡ್ತು ಅಂತ ನೋಡುವ. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಾನು ಸೇಮ್ ಹೇಳಿದ್ದೆ, ಈ ಒಂದು ಝೋನ್ ಎರಡೂ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಏನಾದ್ರೂ ಕೆಳಗಡೆ ಬಂದು ಹೋಲ್ಡ್ ಮಾಡಿದ್ರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು. ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದು ಅಂದಿದ್ದೆ. ಸೊ ಅದೇ ತರ ಮಾಡಿದೆ ನೋಡಿ. ಇಲ್ಲೇ ಒಂದು ನಾವು ಪೊಸಿಷನ್ ಪ್ಲಾನ್ ಮಾಡಬಹುದಿತ್ತು, ಬಟ್ ರಿಸ್ಕ್ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಯಾವಾಗ್ಲೂ ನಾನು ಡೈಲಿ ಹೇಳೋ ಹಾಗೆ, ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಅಂತದೊಂದು ಟ್ರೆಂಡ್ ಬಂದ್ರೆ ಮಾತ್ರ ನಾನು ಎಂಟ್ರಿ ತಗೊಳ್ಳೋದು, ಸುಮ್ನೆ ಎಂಟ್ರಿ ತಗೊಳ್ಳಲ್ಲ. ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು, ಬ್ರೇಕ್ಔಟ್ ಆಗಿ ನೋಡಿ ನೆಕ್ಸ್ಟ್ ಕ್ಯಾಂಡಲ್ ಎಷ್ಟು ದೊಡ್ಡ ಡೌನ್ ಬಂತು ಅಲ್ವಾ? ಈ ಒಂದು ಕ್ಯಾಂಡಲ್ ನಿಮ್ಗೆ ಕೆಳಗಡೆ ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ರೆ ಆರಾಮಾಗಿ ನಿಮ್ 40ರಿಂದ 50 ಪಾಯಿಂಟ್ ನ ಇಮಿಡಿಯೇಟ್ ಒಂದು ಪ್ರೀಮಿಯಂ ತಿನ್ಬಿಡುತ್ತೆ ಸಡನ್ ಆಗಿ ಒಂದು ಸ್ಪೈಕ್ ಕೊಟ್ಟು. ಅದಕ್ಕೋಸ್ಕರ ನಾನು ಎಂಟ್ರಿ ತಗೊಳ್ಳಲ್ಲ. ಇದಾದ್ಮೇಲೆ ನೀವು ಒಂದು ಪೊಸಿಷನ್ ತಗೋಬಹುದಿತ್ತು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಸೆಲ್ಲರ್ಸ್ ಇಷ್ಟು ಡೌನ್ ತಗೊಳಕ್ ಟ್ರೈ ಮಾಡಿದ್ದಾರೆ, ಮತ್ತೆ ಬೈಯರ್ಸ್ ಅಗ್ರೆಸಿವ್ ಆಗಿ ಬಂದು ಇಲ್ಲಿ ಕ್ಲೋಸ್ ಕೊಟ್ಟಿದ್ದಾರೆ. ಅಂದ್ರೆ ನಮಗೆ ಮಾರ್ಕೆಟ್ ಡೌನ್ ಹೋಗುವಂತ ಒಂದು ಚಾನ್ಸಸ್ ಕಡಿಮೆ ಅಂತ, ಓಕೆನಾ? ನೋಡಿ ಅದಾದ್ಮೇಲೆ ಕೂಡ ಈ ರೆಡ್ ಕ್ಯಾಂಡಲ್ ಇದ್ರ ಮೇಲೆ ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆ ಅಲ್ವಾ, ಇದನ್ನೇ ಸಪೋರ್ಟ್ ಆಗಿ ತಗೊಂಡು ಮೇಲೆ ಕೂತಿದೆ. ಅದಾದ್ಮೇಲೆ ನೋಡಿ ಈ ಕ್ಯಾಂಡಲ್ ಕೂಡ ನಮಗೆ ಒಂದು ಕನ್ಫರ್ಮೇಶನ್ ಕೊಟ್ಟಿದೆ. ನಾವು ಇಲ್ಲೊಂದು ಎಂಟ್ರಿ ತಗೊಂಡ್ರು ಆರಾಮಾಗಿ ಅಪ್ ಟು ಇಲ್ಲಿವರೆಗೂ ವಿತಿನ್ 3 ಕ್ಯಾಂಡಲ್ ಅಲ್ಲೇ ನಮ್ ಟಾರ್ಗೆಟ್ ಹಿಟ್ ಆಗ್ತಾ ಇತ್ತು ಅಲ್ವಾ? ಅದಾದ್ಮೇಲೆ ನೋಡಿ ಎಂಡ್ ಆಫ್ ದಿ ಡೇ ನಮ್ಮ ಇದೇ ಒಂದು ರೆಡ್ ಝೋನ್ ಅಲ್ಲೇನೆ ಬಂದು ಮಾರ್ಕೆಟ್ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕ್ಲೋಸ್ ಆಗಿ ಎಂಡ್ ಆಫ್ ದಿ ಡೇ ಇಲ್ಲಿ ಕ್ಲೋಸ್ ಕೊಟ್ಟಿದೆ ಅಲ್ವಾ? ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಒಂದು ಟ್ರೇಡ್ ಪ್ಲಾನ್ ಇವತ್ತಿತ್ತು ಅಂತ. ಹಾಗೆ ಡೌನ್ ಸೈಡ್ ಅಲ್ಲಿ ಏನ್ ಹೇಳಿದ್ದೆ, ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ಮೂವ್ಮೆಂಟ್ ನೋಡಬಹುದು ಅಂದಿದ್ದೆ. ಬಟ್ ಇವತ್ತು ಮಾಡಿಲ್ಲ, ಸೊ ಇಲ್ಲೇನೆ ಕ್ಲೋಸ್ ಕೊಡ್ತು. ಸೊ ಟ್ಯೂಸ್ಡೇ ಏನಾಗುತ್ತೆ ಅಂತ ನಾವು ವೇಟ್ ಮಾಡಿ ನೋಡುವ, ಓಕೆನಾ? ಹಾಗೆ ನಿಮ್ಗೆ ಆಗ್ಲೇ ಹೇಳಿದ್ನಲ್ವಾ, ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಅಂತ. ಸೊ ಅದೇ ನನ್ನ ವೇವ್ ಕೌಂಟ್, ಓಕೆ? ನಾನು ಮಾರ್ಕೆಟ್ ಇವತ್ತು ಅಪ್ ಹೋಗುತ್ತೋ ಇಲ್ಲ ಡೌನ್ ಇಲ್ಲ ಸೈಡ್ ವೇಸ್ ಹೋಗುತ್ತಾ ಅಂತ ನಾನು ನಿಮ್ಗೆ ಬಂದು ಹೇಳ್ತೀನಲ್ವಾ. ಸೊ ಅದು ಯಾವ ಒಂದು ಬೇಸ್ ಮೇಲೆ ಹೇಳ್ತೀನಿ ಅಂತ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಹೋಗುವ, ಓಕೆ? ನಿಫ್ಟಿ ಚಾರ್ಟ್ ಅಲ್ಲಿ ಇದ್ದೀನಿ ನಾನು. ಸೊ ನೋಡ್ತಾ ಇದ್ದೀರಾ, ಇದೊಂದು ಮೂವ್, ಹಾಗೆ ಇದೊಂದು ಮೂವ್. ನನ್ಗೆ ಇವಾಗ ಈ ಮೂವ್ ಬೇಡ, ಇದು ಯಾವುದೋ ಒಂದು ವೇವ್ ಆಗಿರುತ್ತೆ, ಓಕೆ? ಇದು ಕಂಪ್ಲೀಟ್ ಆಗಿರೋದು, ಇದೀಗ ಪ್ರೆಸೆಂಟ್ ನಡೀತಾ ಇರೋ ಮೂವ್ ಅಲ್ವಾ? ಇಲ್ಲಿಂದ ಬಂದು ಇಲ್ಲಿ ಹೋಗ್ತಾ ಇದೆ ಈಗ. ಸೊ ಅದಕ್ಕೋಸ್ಕರ ನಾನು ಈ ಮೂವ್ ನಾನು ಈಗ ಕನ್ಸಿಡರ್ ಮಾಡಿ ನನ್ನ ವೇವ್ ಕೌಂಟ್ ಮಾಡ್ತೀನಿ, ಓಕೆ? 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ಸ್ಕ್ರೀನ್ ನಾನು ದೊಡ್ಡದು ಮಾಡ್ಕೊಂತೀನಿ, ಕಾಣಿಸಲ್ಲ ನಿಮ್ಗೆ. ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಒಂದ್ 2-3 ಸಾರಿ ನೋಡಿ. ಬಟ್ ನಾನು ವೇವ್ ಬಗ್ಗೆ ನಿಮ್ಗೆ ಇನ್ನೂ ಏನು ಹೇಳಿಲ್ಲಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಈಸಿ ಆಗುತ್ತೆ. ನಾನು ನಿಮ್ಗೆ ಮುಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರತಿಯೊಂದು ಪಿನ್ ಟು ಪಿನ್, ಓಕೆ? ಟೆನ್ಷನ್ ತಗೋಬೇಡಿ. ನನ್ನ ವೇವ್ ಕೌಂಟ್ ಟೂಲ್ ತಗೊಂತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ನಾನು ವೇವ್ 1, ಹಾಗೆ ಇದು ವೇವ್ 2, ಇಲ್ಲಿಂದ ಇಲ್ಲಿಗೆ ವೇವ್ 3, ಯಾಕೆಂದ್ರೆ ವೇವ್ 3 ನಮ್ದು ದೊಡ್ಡದಾಗಿರುತ್ತೆ. ಇದು ವೇವ್ 4, ಇದು ವೇವ್ 5. ವೇವ್ 5 ಆದ್ಮೇಲೆ ನಮ್ಮ ನೆಕ್ಸ್ಟ್ ಬರುವಂತ ವೇವ್ ಯಾವುದು? ಕರೆಕ್ಷನ್ ವೇವ್ A, B, ಹಾಗೆ ಇದು ಆಗ್ತಾ ಇರೋದು C. ನೀವು ಕೇಳ್ಬಹುದು, ಇದು ಯಾಕೆ ನೀನು ಇಲ್ಲಿಂದ ಇಲ್ಲಿಗೆ 1 2 3 4 5 ಅಂತ ಮಾಡಿದೆ ಅಂತ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನ ನಾನು ಅಪ್ಲೈ ಮಾಡಿದೀನಿ ಇಲ್ಲಿ. ನಾನು ಮೊದಲೇ ಈ ಕೌಂಟ್ ಮಾಡಿರೋದ್ರಿಂದ ನಾನು ಇಷ್ಟು ಫಾಸ್ಟ್ ಆಗಿ ಡ್ರಾ ಮಾಡ್ತಾ ಇರೋದು. ಇಷ್ಟು ಈಸಿಯಾಗಿ ಹಾಕಕ್ ಆಗಲ್ಲ, ಓಕೆ? ಇನ್ಸೈಡ್ ಅಲ್ಲಿ ನಮಗೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಪ್ಲೈ ಮಾಡ್ಲೇಬೇಕು ಇಲ್ಲಿ. ಸೊ ಆ ರೀಸನ್ ಇಂದ, ಓಕೆ? 1 2 3 4 5 ಆದ್ಮೇಲೆ ಕರೆಕ್ಷನ್ ಆಗ್ಲೇಬೇಕು, ಅದು ABC. ಸೊ ನಾನೀಗ ಇವತ್ತು ಬೆಳಿಗ್ಗೆ ಬಂದು ಹೇಳಿದ್ನಲ್ವಾ, ನಾನು ಒಂದು ಡೌನ್ ಸೈಡ್ ಇಂಟ್ರೆಸ್ಟ್ ಇಲ್ಲ ನನಗೆ, ಅಪ್ ಸೈಡ್ ಆದ್ರೆ ಮಾತ್ರ ತಗೊಂತೀನಿ ಅಂತ. ಆ ರೀಸನ್ ಯಾಕೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 5th ವೇವ್ ಮುಗಿದ್ಮೇಲೆ ನಮ್ಗೆ A ಆಗ್ಬೇಕಲ್ವಾ? ಯಾವಾಗ್ಲೂ ಒಂದ್ ನೆನ್ಪಿಟ್ಕೊಳ್ಳಿ, ವೇವ್ 1 ಮತ್ತೆ ವೇವ್ A ಎರಡನ್ನೂ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಇಲ್ಲಿಂದನೇ ಇಲ್ಲಿವರೆಗೂ ಹೋಗುತ್ತೆ. ಈಗ ನಡೀತಾ ಇರೋದು ವೇವ್ A ಅಂತ ಗೊತ್ತಿದ್ರು ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅಂತ ನಾವು ಇದು ಯಾವುದೇ ಒಂದು ವೇವ್ ಕೌಂಟ್ ಇಂದ ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಇದು ನಮಗೆ ಜನರೇಟ್ ಆದ್ಮೇಲೆ ಗೊತ್ತಾಗೋದು, ಓಕೆ? ಒಂದು ಮೂಮೆಂಟ್ ಆಗಿ ಅಲ್ಲಿಂದ ಒಂದು ರಿವರ್ಸಲ್ ತಗೊಂಡಾಗ್ಲೇನೆ ನನಗೆ A ಕಂಪ್ಲೀಟ್ ಆಯ್ತು, ಈಗ B ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಗೋದು, ಓಕೆ? ಸೊ ಇದನ್ನ ನಾವು ಒಂದು ಆಲ್ಟರ್ನೇಟಿವ್ ಅಲ್ಲಿ ನಾವು ಇದನ್ನ ಕಂಡುಹಿಡಿಬಹುದು. ಯಾವ ತರ? ಪ್ರೀವಿಯಸ್ ಸ್ವಿಂಗ್ ಈಗ ಏನ್ ನಡೀತಾ ಇದೆ ಅಲ್ವಾ, ಅದಕ್ಕಿಂತ ಹೈ ಸ್ವಿಂಗ್ ಯಾವ್ದಿದೆ ಅಲ್ಲಿಂದ ಒಂದು ಫಿಬೋನಚ್ಚಿನ ನಾವು ಡ್ರಾ ಮಾಡ್ಕೊಂತೀವಿ, ಓಕೆ?
ಈ ಸ್ವಿಂಗ್ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ಒಂದು ಈ ಲೋಗೆ ನಾನು ಫಿಬೊನಾಚಿ ಹಾಕೊಂಡ್ರೆ ನೋಡಿ, ಇಲ್ಲಿ ಎಕ್ಸಾಕ್ಟ್ ಆಗಿ ನನ್ನ 0.786 ಲೆವೆಲ್ ಇಂದಾನೆ ಮಾರ್ಕೆಟ್ ಡೌನ್ ಆಗಿ ಸ್ಟಾರ್ಟ್ ಆಗಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಇಲ್ಲಿಂದ ಕೆಳಗಡೆ ಬಿದ್ದಿದೆ ನೋಡಿ, ಮತ್ತೆ ಅದೇ ಲೆವೆಲ್ಗೆ ಹೋಗಿ ಕೆಳಗಡೆ ಬಿತ್ತು. ಹಾಗೆ ನನ್ಗೆ ಇಲ್ಲಿಗ ಏನ್ ಅರ್ಥ ಆಗುತ್ತೆ, ವೇವ್ ಎ ಇಲ್ಲಿ ಕಂಪ್ಲೀಟ್ ಆಯ್ತು, ಎಕ್ಸಾಕ್ಟ್ 0.786 ಲೆವೆಲ್ ಇಂದಾನೆ ರಿವರ್ಸಲ್ ಹೊಡಿತಾ ಇದೆ. ಅದರಿಂದ ನಾನು ಅನ್ಕೊಂತೀನಿ ವೇವ್ ಎ ಕಂಪ್ಲೀಟ್ ಆಗಿ ವೇವ್ ಬಿ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಹಾಗೆ ನಾವು ವೇವ್ ಬಿ ನ ಆರಾಮಾಗಿ ಕಂಡುಹಿಡ್ಕೋಬಹುದು. ಈಗ ವೇವ್ ಎ ಕಂಪ್ಲೀಟ್ ಆಯ್ತು ಅಂತ ನಮ್ಗೆ ಅನ್ಸಿದ್ರೆ ಈಸಿಯಾಗಿ ನೋಡ್ಕೋಬಹುದು. ಅದು ಯಾವ ತರ ಅಂತ ಈಗ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೇವ್ ಎ ಕಂಪ್ಲೀಟ್ ಆಯ್ತು ಅಂತ ನಮ್ಗೆ ಗೊತ್ತಾದ ತಕ್ಷಣ ನಾವು ಏನ್ ಮಾಡ್ತೀವಿ, ವೇವ್ ಎ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ವೇವ್ ಎ ಎಂಡ್ ಪಾಯಿಂಟ್ ವರೆಗೂ ಒಂದು ಫಿಬೊನಾಚಿ ರಿಟ್ರೆಸ್ಮೆಂಟ್ ಹಾಕೊಂತೀವಿ. ನಮ್ಮ ಇಂಪಾರ್ಟೆಂಟ್ ಲೆವೆಲ್ಗಳು, ಓಕೆ, ಪ್ರತಿಯೊಂದು ವೇವ್ ಕೌಂಟ್ಗೂ ಇಂಪಾರ್ಟೆಂಟ್ ಲೆವೆಲ್ಗಳು ಅಂತ ಇರುತ್ತೆ. ಸೊ ಅದ್ರ ಪ್ರಕಾರನೇ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದು. ಸೊ ನೋಡಿ, ಹೇಗೆ ಹಾಕೊಂಡಿದೀನಿ ನಮ್ಮ ಇಂಪಾರ್ಟೆಂಟ್ ಲೆವೆಲ್, ಓಕೆ, 0.38 0.5 ಹಾಗೆ 0.618 ಲೆವೆಲ್. ಬಟ್ ಇಲ್ಲಿ ಏನ್ ಮಾಡಿದೆ, 0.5 ಹತ್ರನೇ ತುಂಬಾ ಹೋಲ್ಡ್ ಮಾಡಿ ಸಡನ್ ಆಗಿ ಒಂದು ಸ್ಪೈಕ್ ಕೊಟ್ಟಿದೆ. ಸೊ ನನಗೆ ಇಲ್ಲಿ ಕನ್ಫರ್ಮ್ ಆಯ್ತು, ಇಲ್ಲಿಂದ ಒಂದು ರಿವರ್ಸಲ್ ತಗೊಂತು ಅಂದ್ರೆ ನನ್ನ ಬಿ ಕಂಪ್ಲೀಟ್ ಆಯ್ತು ಅಂತ. ನನ್ನ ಬಿ ಇಂಪಾರ್ಟೆಂಟ್ ಲೆವೆಲ್ ಇಂದಾನೇ ರಿವರ್ಸಲ್ ಕೊಟ್ಟಿದೆ ಅಲ್ವಾ, ಅದಕ್ಕೋಸ್ಕರ ಬಿ ಕಂಪ್ಲೀಟ್ ಆಯ್ತು. ಈಗ ಸ್ಟಾರ್ಟ್ ಆಗ್ತಿರೋದು ಸಿ ಅಂತ. ಸಿ ಎಲ್ಲಿವರೆಗೂ ಹೋಗುತ್ತೆ, ಸಿ ಯಾವಾಗ್ಲೂ ನಿಮ್ಗೆ ಗೊತ್ತಿರಲಿ ಒಂದು ದೊಡ್ಡ ಮೂವ್ಮೆಂಟ್ ಆಗಿರುತ್ತೆ, ಅಪ್ ಟು 1.618 ಲೆವೆಲ್ ವರೆಗೂ ಹೋಗುತ್ತೆ. ಅದನ್ನ ನಾನು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ ನೋಡಿ, ಸಿ ಈಗ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಫಿಬೊನಾಚಿ ಎಕ್ಸ್ಟೆನ್ಷನ್ ಹಾಕೊಂತೀನಿ. ಪ್ರತಿಯೊಂದು ವೇವ್ ಕೌಂಟ್ ಮಾಡುವಾಗ್ಲೂ ಯಾವ್ಯಾವ ಒಂದು ವೇವ್ಗೆ ಯಾವ್ಯಾವ ಟೂಲ್ ಯೂಸ್ ಮಾಡಬೇಕು ಅಂತ ನಮ್ಮ ವೇವ್ ಅನಾಲಿಸಿಸ್ ರೂಲ್ ಅಲ್ಲಿ ಇದೆ. ಅದನ್ನು ಕೂಡ ನಿಮ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿಗ ಇಲ್ಲಿಂದ ರಿವರ್ಸಲ್ ತಗೊಂತಲ್ವಾ, ರಿವರ್ಸಲ್ ತಗೊಂಡು ಬೆಳಿಗ್ಗೆ ಫ್ಲಾಟ್ ಆಗಿ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ರಿವರ್ಸಲ್ ತಗೊಂತು. ನನಗೆ ಯಾವಾಗ ಒಂದು ನನ್ನ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಲ್ಲಿ ಡ್ರಾ ಆಯ್ತಲ್ವಾ, ಸೊ ಅದನ್ನು ಕೂಡ ಹಾಕ್ತೀನಿ. ಈಗ ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕೂಡ ಹಾಕೊಂಡಿದ್ದೀನಿ, ಹಾಗೆ ನನ್ನ ಒಂದು ಫಿಬೊನಾಚಿ ಟೂಲ್ ಕೂಡ ಇದೆ. ಸೊ ಈಗ ಯಾವ ತರ ನಾನು ಕೌಂಟ್ ಮಾಡ್ತೀನಿ ಅಂತ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ಯಾವ ಲೆವೆಲ್ ಇದೆ, 0.618 ಲೆವೆಲ್ ಇದೆ. ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು, ನಮಗೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬೀಳೋಕೆ ಸ್ಟಾರ್ಟ್ ಆಯ್ತು. ಸೊ ಬೆಳಿಗ್ಗೆ ಬಂದು ನಾನೇನ್ ಹೇಳಿದೆ, ಈ ಒಂದು ಲೆವೆಲ್ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ಬ್ರೇಕ್ಔಟ್ ಮಾಡಿ ಈ ಒಂದು ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ನಾನು ಡೌನ್ ಸೈಡ್ ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಇವತ್ತು ಒಂದೇ ಸೈಡ್ ವೇಸ್ ಇಲ್ಲ ಕಾಲ್ ಸೈಡ್ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ನೋಡಿ, ಇಲ್ಲಿ ಈ ಲೆವೆಲ್ ನ ಬ್ರೇಕ್ ಮಾಡ್ಲಿಲ್ಲ, ಬ್ರೇಕ್ ಮಾಡಿದೆ ನೋಡಿ, ಎಕ್ಸಾಕ್ಟ್ ಆಗಿ ನಮ್ಮ 0.786 ಸಪೋರ್ಟ್ನು ಇಲ್ಲಿ ತಗೊಂಡು ಮೇಲೆ ಹೋಗಿ ಸ್ಟಾರ್ಟ್ ಮಾಡ್ತು. ಅವಾಗ ನನಗೆ ಕನ್ಫರ್ಮ್ ಆಯ್ತು ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ಹೋಗುತ್ತೆ ಅಂತ. ಸೊ ನಾನು ಏನ್ ಮಾಡಿದೆ, ಅಲ್ಲಿ ಒಂದು ಎಂಟ್ರಿ ತಗೊಂಡೆ. ಸೊ ನಾನು ಬೆಳಿಗ್ಗೆ ಬಂದು ನಿಮ್ಗೆ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದು ಸಿಂಪಲ್ ಆಗಿ, ನಾನು ನನ್ನ ಒಂದು ವೇವ್ ಅನಾಲಿಸಿಸ್ ಅಲ್ಲಿ ಯಾವ ವೇವ್ ಕೌಂಟ್ ಅಲ್ಲಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಇದೆ ಅಂತ ನೋಡ್ಕೊಂತೀನಿ. ಹಾಗೆ ಮಾರ್ಕೆಟ್ ಬೆಳಿಗ್ಗೆ ಗ್ಯಾಪ್ ಅಪ್ ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತಾ ಅಂತ ನೋಡ್ತೀನಿ. ಜೊತೆಲಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಕೊಡುತ್ತೆ ಅಂತ ನೋಡ್ತೀನಿ. ಅದ್ರ ಮೇಲೆ ನಾನು ನನ್ನ ಒಂದು ಟ್ರೇಡ್ ಡೈರೆಕ್ಷನ್ ನ ಪ್ಲಾನ್ ಮಾಡ್ತೀನಿ. ಹಾಗೆ ಫ್ಯೂಚರ್ ಅಲ್ಲಿ ನಾನು ನಿಮ್ಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಲ್ವಾ, ವೇವ್ ಅನಾಲಿಸಿಸ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಲ್ಲಾನು, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಜಸ್ಟ್ ನಿಮ್ಗೆ ಒಂದು ಸ್ಯಾಂಪಲ್ ಗೆ ನಾವು ಎಷ್ಟು ಎಫರ್ಟ್ ಹಾಕ್ತಿವಿ, ಏನೇನ್ ಕಲಿಬೇಕು ಅನ್ನೋದನ್ನ ನಿಮ್ಗೆ ತೋರ್ಸೋಕೋಸ್ಕರ ಈ ವಿಡಿಯೋನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿಗೆ ನಾನು ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.